ಕೆಜಿಎಫ್ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ವೃಂದ ಸಂಘಗಳ ಸಹಕಾರದೊಂದಿಗೆ ಇಂದು ನಗರದ ಎಸ್ಎಸ್ ಮಹಲ್ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಎಂ ಶಶಿಧರ್ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಗಾಂಧಿ ದಯಾಶಂಕರ್, ಪಾರಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಾಣಿ ಶ್ರೀನಿವಾಸ್, ಡಿವೈಎಸ್ಪಿ ಪಾಂಡುರಂಗ, ಬಿಇಒ ಮುನಿವೆಂಕಟರಾಮಾಚಾರಿ, ಎಆರ್ಟಿಒ ನಯಾಜ್ ಪಾಷಾ, ಕುಡಾ ಆಯುಕ್ತರಾದ ಧರ್ಮೇಂದ್ರ, ಸಿಡಿಪಿಒ ರಾಜೇಶ್, ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಸುರೇಶ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಕಾರ್ಯದರ್ಶಿ ಕೃಷ್ಣಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗಭೂಷಣಂ, ಕಾರ್ಯದರ್ಶಿ ಪಿವಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ಜಿ ಶ್ರೀನಿವಾಸ ಮೂರ್ತಿ, ವೃಂದ ಸಂಘಗಳ ಅಧ್ಯಕ್ಷರಾದ ಡಾಕ್ಟರ್ ಬಾಬು, ಸುರೇಶಪ್ಪ, ಮಂಜುನಾಥ್, ಮಾಲ್ತೇಶ್, ಎಂ ಶ್ರೀನಿವಾಸ್, ಅಶ್ವಥ್, ಗಂಗಾಧರ್, ಸತೀಶ್ ಕುಮಾರ್, ಸುಬ್ರಹ್ಮಣಿ, ಸರಸ್ವತಿ, ಹುಸೇನಿ, ಮುಬಾರಕ್, ಮಲ್ಲಿಗ, ಕಬಿಲನ್, ನಗರಸಭಾ ಸದಸ್ಯರು ಹಾಗೂ ಸಮಸ್ತ ಶಿಕ್ಷಕರು ಹಾಜರಿದ್ದರು. ಇದೀಗ ಕಾರ್ಯಕ್ರಮದ ಮುಂದಿನ
ವಿದ್ಯೆಯಿಂದ ವಿಜ್ಞಾನದೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಹಾಗೂ ಅಂಧಕಾರದಿಂದ ಬೆಳಕಿನೆಡೆಗೆ ನಡೆಸುವುದೇ ನಮ್ಮ ಶಿಕ್ಷಣ. ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನು ಬಿಚ್ಚಿ ಹಾಕಿ ನಿಮಗೆ ಸ್ವತಂತ್ರ ಜೀವನವನ್ನು ನಡೆಸಲು ಕಲಿಸುವುದೇ ನಮ್ಮ ಶಿಕ್ಷಣ. ನೀವಾದರೂ ಮೂಢನಂಬಿಕೆಗೆ, ಮೌಢ್ಯತೆಗೆ ಹಾಗೂ ಅನೇಕ ರೀತಿಯ ಕೂಲಿ ಕಾರ್ಮಿಕರಾಗಿ ನೀವು ಸೇರಿದ್ರಿ. ನೀವು ಇದೆಲ್ಲದರಿಂದ ಹೊರಬಂದ್ರೆ ನಮ್ಮ ಶಿಕ್ಷಣ ಇಲಾಖೆ ನೀಡಿರುವಂತಹ ಅತ್ಯುತ್ತಮ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ನಾವು ನಮ್ಮ ನಾಡಿನ ಸಂಸ್ಕೃತಿ, ದೈವತ್ವ ಈ ಎಲ್ಲವನ್ನು ಕಲಿತು ನಮ್ಮ ನಾಡಿ ನಾವು ಪಾಠ ಕಲಿಯುವುದರ ಜೊತೆಗೆ ನಮ್ಮ ನಾಡಿನ ಸಂಸ್ಕೃತಿ ಸಾರುವ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಈಗ ಕಲಿಯೋಣ. ಹೇಳಿ ಮಕ್ಕಳೇ, ಬನ್ನಿ.
ನನ್ನ ಅದೃಷ್ಟನ ಪರೀಕ್ಷೆ ಮಾಡ್ಕೋಬೇಕಂತ ಬಂದಿದ್ದೀನಿ. ನೋಡೋಣ ಯಾರಾದ್ರೂ ಸಿಗ್ತಾರೆ. ಯಾರು ಪುಣ್ಯಾರು ಬರ್ತಾರೆ ನೋಡೋಣ. ನೀವೇನು ತೆಲುಗಲ್ಲಿ ಮಾತಾಡ್ತಾರ, ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ. ಕನ್ನಡ ಹೇಳ್ತಾರಲ್ಲ ತೆಲುಗಾದ್ರೆ ಇದು ಕನ್ನಡ ಆದ್ರೆ ಭಾಷೆ ಮುಖ್ಯ. ಅದು ಕೂಡ ಮತ್ತೆ ಒಂದು ನಮ್ಮ ಸರ್ಕಾರ ಕಾರ್ಯಕ್ರಮ ಒಂದಿತ್ತು ಗೊತ್ತಿಲ್ವಲ್ಲ, ಸಾಕ್ಷರತಾ ಕಾರ್ಯಕ್ರಮ ಅಂತ ಅವಾಗಲೇ ಮಾಡಿದ್ರಲ್ಲ. ಅಲ್ಲಿ ನಾನು 3 ದಿವಸಗಳ ಟ್ರೈನಿಂಗ್ ಹೋಗಿದ್ದೆ. ನಾನು ರಾತ್ರಿ ಟ್ರೈನಿಂಗ್ 12 ಗಂಟೆ ಅಲ್ಲ 6 ಗಂಟೆ 8 ಅಲ್ಲಿ ನಾನು ಕನ್ನಡ ಕಲಿತಿದ್ದೆ. ನಾನು ಹೌದಾ ಓದ್ತೀನಿ, ಬರೀತೀನಿ, ಕನ್ನಡದಲ್ಲೇ ಮಾತಾಡ್ತೀನಿ. ಅದು ಏನ್ ಸಮಸ್ಯೆ ಇದೆ? ಏನ್ ಮಾಡೋದು? ಬೋರ್ ಹಾಕಿ ನೀರು ಬಿದ್ದಿಲ್ಲ, ಮನೆ ನೀರು ಬಿತ್ತು. ಹೌದು ಈಗ ಬಿದ್ದಿದೆ. ಆದ್ರೆ ಮಕ್ಕಳಿದ್ದಾರೆ, ಮಕ್ಕಳು ಸ್ಕೂಲ್ ಕಳಿಸ್ತಾ ಇಲ್ಲ. ಶಾಸ್ತ್ರಗಳಿಗೆ ಬಂದಿದ್ದೀಯಾ? ಅದು ಸರಿ. ಶಾಸ್ತ್ರ ಬರತಕ್ಕಂಥ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ, ವಸ್ತ್ರ ಕೊಟ್ಟಿದೆ, ಶೂ ಕೊಟ್ಟಿದೆ, ಸಾಕ್ಸ್ ಕೊಟ್ಟಿದೆ, ಬಟ್ಟೆ ಆಗ್ತಾ ಇದೆ, ಬಿಸಿ ಊಟ ಇದೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ನಿನ್ ಮಕ್ಕಳನ್ನ ಸೇರ್ಸಲ್ಲ ಅಂದ್ರೆ ಬ್ಯಾಗ್ ಕೊಡ್ತಾ ಇಲ್ಲ, ನಮ್ಮ ಬ್ಯಾಗ್ ತಂದ್ಕೊಡ್ಲಿ. ಅಯ್ಯೋ ಬ್ಯಾಗ್ ನೀನೇ ತಂದ್ಕೊಟ್ಬಿಡು, ನಿನ್ನ ಮಕ್ಕಳಲ್ವಾ? ಸರ್ಕಾರ ಕೊಡ್ತಾ ಇದೆ, ನೀನೇ ತಂದ್ಕೊಟ್ಬಿಡು. ಏನೇ ಯೋಚನೆ ಮಾಡ್ಬೇಡ, ಎಲ್ಲ ಸರ್ಕಾರ ಕೊಡ್ತದೆ. ನಮ್ಮ ಜವಾಬ್ದಾರಿ ಇರ್ತಲ್ವಾ? ಸಮಾಜ ಜವಾಬ್ದಾರಿ ಇದೆ. ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಕಲಿಬೇಕು, ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು. ನಿನ್ನ ಮಕ್ಕಳು ಕೂಡ ಓದಿಸು, ಈ ದೇಶದ ಸತ್ಪುರಿಗಳಾಗಬೇಕು, ಆಗಬೇಕು. ನಾನು ಯಾರ ಶಾಸ್ತ್ರ ಹೇಳಿದ್ರು ಗೊತ್ತಾ ನಿಮಗೆ? ಗೊತ್ತಿಲ್ವಲ್ಲ. ಈಗ ನಮ್ಮ ದೇಶಕ್ಕೂ ಕ್ಷೇತ್ರ ಇದ್ದಾರಲ್ಲ, ನಾನೇ ಮುಂದೆ ಹೇಳಿದ್ರು ಮೇಡಮ್, ಈಗ ಎಮ್ಮೆಲ್ಲೆ ಆಗ್ತೀರಿ ಅಂತ ಹೇಳಿಲ್ಲ. ಇದ್ದಾರಲ್ಲ ಅವ್ರ ಹೆಸರು ರಾಮಾಚಾರ್ಯ, ಅವ್ರ ಹೆಸರೇ ಕೂಲ್ ಕಟ್ಟೆ ಮಾಡಿದ್ರು. ನಾನು ನನ್ನ ಹೊಟ್ಟೆ ಮಾಡೋ ಬಿಟ್ಟು ಸುತ್ತ ಹೋದೆ. ಯಾರ ಶಾಸ್ತ್ರ ಬನ್ನಿ ಅಂದ್ರು. ಶಾಸ್ತ್ರ ಹೇಳ್ತಿರೋದು ಸರ್ ಕಷ್ಟ ಕೊಡ್ಬೇಕು ಅಂತೆ, ಕೊಡ್ಲಿಲ್ಲ. ಸಾಲ ಹೇಳಿದ್ರು, ನಾನಿಲ್ಲ ಸರ್ ಸಾಲ ಹೇಳಿದ್ರು, ಶಾಸ್ತ್ರ ಬರಲ್ಲ ಕೊಡಿ ಅಂತೆ. ಎಷ್ಟು ಕೊಡ್ಬೇಕು ಗೊತ್ತಿಲ್ವೇ? 200 ಕೊಡ್ರಿ. ನಾನು ಕೊಡ್ಬೇಕು. ಏನ್ ಜೋಬಲ್ ಕೈಯಾಗ ಸಿಗಲ್ಲ ಇದೆ ಇಲ್ವ? ಕಡೆ ಸಿಕ್ತು 100 ರೂಪಾಯಿ ಕೊಟ್ಟ. ಅವಾಗ ಹೇಳಿದೆ ಕೇಂದ್ರ ಬಿ ಅಂತೀರ ಅಂತೆ. ಯಾರು ಬಂದಿಲ್ಲ ಬಂದ್ಬಿಟ್ಟ ಬಿ ಆಗ್ಬಿಟ್ಟ. ಭಾಗ
ಅದಲ್ಲ ಹಾಲುವಾರವೇ ಅಮಾಸನಾಡೆ ಹಾಲುವಾರವೇ ಅಮಾಸನಾಡೆ ನಲ್ಲಕೋಡೆ ಕೊಟ್ಟಕೋಡೆ ನಲ್ಲಕೋಡೆ ಎತ್ತುಕೋಡೆ ಎತ್ತುಕೋಡೆ ನಲ್ಲಕೋಡೆ ಇರ್ತಾನೆ ಬುಲೆಟ್ ಅವರ ಆದಿವಾರವೇ ಅಮಾಸನಾಡೆ ಅಂದ್ರೆ ಭಾನುವಾರ ಅಮಾವಾಸ್ಯೆ 12ನೇ ರಾತ್ರಿಯಲ್ಲಿ 12ನೇ ರಾತ್ರಿಯಲ್ಲಿ ಬರೋದಿಲ್ಲಿಗೆ ಸ್ಮಶಾನ ಮಾಡ್ತೀನಿ ಎಲ್ಲ ಬಿಡಿಸ್ಬಿಡ್ತೀನಿ ಪೂಜೆ ಮಾಡ್ತೀನಿ ಅರ್ಥಾಯ್ತಾ ಕರಿಬೇಡ ಅರ್ಥಾಯ್ತಾ ಆಯ್ತು ಬರ್ತೀನಿ ಮತ್ತೆ ಬಿಟ್ಟ ತಕ್ಷಣ ಸಾವುಕಾರ ಮಾಡ್ತೀಯ ಆಯ್ತು ಬರ್ತೀನಿ ಅಪ್ಪ ಅದು ನಿಜ ಆಯ್ತು ಸ್ವಾಮಿ ನಮಸ್ಕಾರ ಬರ್ತೀನಿ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವಂತಹ ಶೋಷಣೆಗೆ ಉದಾಹರಣೆ. ಸರಿಯಾಗಿ ನಿಂತ್ಕೊಳ್ಳಿ. ಏನ್ ಮೇಡಮ್ ನೀವೇನು ಇದು ಪಬ್ಲಿಕ್ ಬಸ್ ಇದನ್ನೇ ತೊಳೆದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಪ್ರೈವೇಟ್ ಬಸ್ ಪ್ರೈವೇಟ್ ಕಾರ್ ಬರ್ಬೇಕಾಗಿತ್ತು. ಮುಕ್ತ ಹಳ್ಳಿಯ ಜನ ಸೇದ ಸಿಗರೇಟ್ ಇವು ಇಲ್ಲಕ್ಕ ನನಗೆ ಭಯಕ್ಕ ನನ್ನ ಸಿಗರೇಟ್ ಎಲ್ಲ ಸೇದಲ್ಲ ಅಕ್ಕ ನಮ್ಮಮ್ಮ ಅಷ್ಟೇ ಅಕ್ಕ ಮತ್ತೆ ನನಗಂತ ಅಭ್ಯಾಸ ಎಲ್ಲ ಇಲ್ಲಕ್ಕ ಇಲ್ಲಮ್ಮ ಆಡೋ ಡ್ಯಾನ್ಸ್ ಇವು ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಅಕ್ಕ ನಿನ್ನಂತ ಎಷ್ಟು ಜನ ನೋಡಿದೆ ಶಾಲಾ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ರಕ್ಷಣೆ ನೀಡುತ್ತಾ ಜೀವನದ ಸನ್ನಿವೇಶಗಳನ್ನು ಧೈರ್ಯದಿಂದ ಎದುರುಗೊಂಡು ಜಯಶಾಲಿಗಳಾಗಿ ಬಾಳಲು ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಕಲಿತ ಶಿಕ್ಷಣ ಜೀವನದ ಸನ್ನಿವೇಶದಲ್ಲಿ ಅನ್ವಯವಾಗುತ್ತಿದ್ದು ಶಿಕ್ಷಣದ ಶಕ್ತಿಯು ಪ್ರದರ್ಶಿತವಾಗಿರುವುದು. ಶಿಕ್ಷಣವೇ ಶಕ್ತಿ. ಒಟ್ಟಾರೆ ಇಂದಿನ ಜಗದ ಬದಲಾವಣೆಗೆ ಶಿಕ್ಷಣ ಅಸ್ತ್ರವಾಗಿದ್ದು ಶಿಕ್ಷಕ ಇದರ ಸೂತ್ರಧಾರಿಯಾಗಿದ್ದಾನೆ. ಇದುವೇ ನಮ್ಮ ಶಿಕ್ಷಣ ಮತ್ತು ಶಿಕ್ಷಕನ ಶಕ್ತಿ. ಕಡ್ಡಾಯ ಶಿಕ್ಷಣ ನೀತಿ ಸಾಧನೆಲ್ಲ ಇದುವೇ ಆದಿ
ಉತ್ತಮವಾಗಿರುವಂಥ ಸಂದೇಶವನ್ನು ಕೊಟ್ಟಿದ್ದೀರಾ. ಶಿಕ್ಷಣ ಅನ್ನೋದ್ರಲ್ಲಿ ಎಷ್ಟು ಜ್ಞಾನದ ಸಂದೇಶ ಇರುತ್ತೆ ಅನ್ನುವಂಥದ್ದನ್ನ ಒಂದು ಪರಿಪಾಠ ಆಯಿತು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಒಂದೇ ಸತಿ ನಾನು ನನ್ನ ಮನಸ್ಸಿನಿಂದ ವಂದನೆಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ಮಹನೀಯರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ದಿನಾಚರಣೆ ಅನ್ನಲ್ಲ, ಶಿಕ್ಷಕರ ಹಬ್ಬದ ಸಡಗರ ಅಂತ ನಾನು ವಿಶೇಷವಾಗಿ ಈ ದಿನ ಈ ಸಮಯನ ನಿಮಗಾಗಿ ಸಮರ್ಪಣೆ ಮಾಡಿದ್ದು, ನಿಮ್ಮಿಂದ ಹೊಸ ಸಂದೇಶ ಏನಿರುತ್ತೆ ಅಂತ ಒಂದು ಉತ್ಸಾಹದಿಂದ, ಅಂದರೆ ಕಾತುರನೂ ಇತ್ತು, ಏನು ಶಿಕ್ಷಕಿಯರು ಒಂದು ಸಮಾಜಕ್ಕೆ ಏನು ಒಂದು ಸಂದೇಶವನ್ನು ಕೊಡ್ತಾರೆ, ಅವಕಾಶವನ್ನು ಕೊಟ್ಟರೆ ಅನ್ನೋವಂಥದ್ದು ತಿಳ್ಕೊಬೇಕಾಗಿತ್ತು. ನಾನು ನಿಮ್ಮ ಜಾಗದಲ್ಲಿ ಕುತ್ಕೊಂಡು ಅದು ಒಂದು ನನ್ನ ಸಂಕಲ್ಪವಾಗಿತ್ತು. ಇವತ್ತು ಯಾಕೆ ನಿಮ್ಮೊಟ್ಟಿಗೆ 1 ಗಂಟೆ ಕಾಲ 2 ಗಂಟೆ ಕಾಲ ಕಳಿಬೇಕು ಅಂದರೆ, ಒಂದು ಶಿಕ್ಷಕಿಯರಿಗೆ ಒಂದು ದೂರದೃಷ್ಟಿ ಇರುತ್ತೆ, ಒಂದು ಜ್ಞಾನ ದೇವತೆ ಏನನ್ನ ಪರಿಪಾಲನೆ ಮಾಡ್ತಾರೆ ಅನ್ನುವಂಥದ್ದನ್ನ ಆ ಅರಿವು ನನಗೆ ಬೇಕಾಗಿತ್ತು. ಬೇರೆಯವ್ರನ್ನ ನೀವು ಮಾತಾಡಿಸಿದ್ರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಜ್ಞಾನದ ಬಗ್ಗೆ ತಿಳಿಸ್ತಾರೆ. ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥವ್ರನ್ನ ಕರ್ಕೊಂಡು ಬಂದು ವೇದಿಕೆಯನ್ನ ಕೊಟ್ಟಾಗ ಮಾತ್ರ ಇಂಥ ಅರ್ಥಪೂರ್ಣವಾಗಿರುವಂಥ ಕಲೆ, ಸಂಸ್ಕೃತಿ ಮತ್ತೆ ಇಷ್ಟೆಲ್ಲ ವಿಚಾರವಂತಿಕೆಯನ್ನ ಜ್ಞಾನ ದೇವತೆಯರಿಗೆಲ್ಲ ಸರಸ್ವತಿಯ ನಿಮಗೆ ಅಂದ್ರೆ ಸರಸ್ವತಿ ನಿಮ್ಮನ್ನ ಹೊಂದಿರ್ತಾರೆ. ಸರಸ್ವತಿ ಜ್ಞಾನಕ್ಕೆ, ತಿಳುವಳಿಕೆಗೆ, ಅಜ್ಞಾನವನ್ನ ದೂರ ಮಾಡ್ತಾರೆ, ಸಮಾನತೆಯ ಸಂದೇಶವನ್ನ ಕೊಡ್ತೀರ. ಇದು ಒಂದೇ ಜಾಗದಲ್ಲಿ ಇಷ್ಟು ಗೌರವವಾಗಿ ಎಲ್ಲ ಶಿಕ್ಷಕಿಯರು ಕೂತ್ಕೋತೀರ. ಇಲ್ಲಿ ಯಾವ ಧರ್ಮ ಅನ್ನುವಂಥ ವಿಚಾರದ ಬಗ್ಗೆ, ಅಂಧಕಾರ ಅನ್ನೋ ವಿಚಾರದ ಬಗ್ಗೆ ಎಷ್ಟು ನಿಮ್ಮಲ್ಲಿ ಮೌಢ್ಯತೆಗಳನ್ನು ದೂರ ಇಟ್ಟು ಕುತ್ಕೋತೀರ ಅಂದಾಗ ಆ ಶಿಕ್ಷಣ ನಿಮಗೆ ಎಷ್ಟು ತಿಳುವಳಿಕೆಯನ್ನು ಕೊಟ್ಟಿರುತ್ತೆ ಅಂತ ಕಲಿಯುವಂಥದ್ದೇ ಜಾಸ್ತಿ ಇರುತ್ತೆ. ಈ ದಿನ ಜಾಸ್ತಿ ಸಮಯವನ್ನು ತಗೊಳ್ಳಲ್ಲ. ಬಹಳ ಮನಸ್ಸಿಗೆ ಇವತ್ತು ನಾನು ಆಚೆ ಹೋಗುವಾಗ ಕೂಡ ಎಷ್ಟು ನನ್ನ ಮನಸ್ಸಿಗೆ ತೃಪ್ತಿಯಿಂದ ನಾನು ಆಚೆ ಹೋಗ್ತೀನಿ ಅಂದರೆ ಈ ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗುವಾಗ ನನಗೆ ಎಷ್ಟೊಂದು ತಿಳುವಳಿಕೆ, ಅಂದರೆ ನಾನು ಹಿಂದೆ ಚಿಕ್ಕವಳಾಗಿದ್ದಾಗ ಗುರುಗಳ ಬಗ್ಗೆ ನನಗಿದ್ದಂಥ ಗೌರವ, ಅಭಿಮಾನ, ಏನಕ್ಕೆ ಮಕ್ಕಳಲ್ಲಿ ಇಷ್ಟು ಉತ್ಸಾಹನ ಕಲಿಸ್ತಾರೆ. ತಂದೆ ತಾಯಿ ಕೂಡ ಒಂದೊಂದು ಸತಿ ಆಸಕ್ತಿಯಿಂದ ನಮ್ಮನ್ನ ಪ್ರೇರೇಪಣೆ ಮಾಡಲ್ಲ. ಆದರೆ ಸ್ಕೂಲ್ ಹೋಗೋಷ್ಟರಲ್ಲಿ ಸಾಕು ನಮಗೆ ಪ್ರಾಕ್ಟೀಸಸ್ ಮಾಡಿಸೋದು, ಕಲಿಸೋದು, ಸ್ಪೆಷಲ್ ಕ್ಲಾಸಸ್ ಅನ್ನ ಕೊಡುವಂಥದ್ದು, ಯಾವ ರೀತಿ ಅಭ್ಯಾಸ ಮಾಡಿಸ್ಬೇಕು ಈ ಮಕ್ಕಳಿಗೆ, ಯಾವ ರೀತಿ ಒಳ್ಳೆ ಅಂಶಗಳನ್ನ ಪಡಿಬೇಕಂದ್ರೆ ಅವ್ರು ಜಾಸ್ತಿ ಹೋಮ್ವರ್ಕನ್ನ ಮಾಡ್ತಾ ಇದ್ದೀನಿ ನಾನು ಬಹಳ ಸತಿ ನೋಡ್ತಾ ಇದ್ದೆ. ಅವರೇ ಜಾಸ್ತಿ ಉತ್ಸಾಹ ಜೊತೆಯಲ್ಲಿ ಅವ್ರಿಗೆ ಆಸಕ್ತಿ ನಮಗಿಲ್ಲ ಅಂದ್ರೂ ಅವರಲ್ಲಿ ಜಾಸ್ತಿ ಆಸಕ್ತಿ ಇರ್ತಾ ಇತ್ತು. ಆಸಕ್ತಿ ಅವರಲ್ಲಿ ಇರ್ತಾ ಇತ್ತು. ಅವ್ರ ಮುಖದಲ್ಲಿ ಏನೋ ಒಂದು ತೇಜಸ್ಸನ್ನ ನೋಡ್ತಾ ಇದೆ. ಆ ತೇಜಸ್ಸು ನಮಗೆ ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ಅವ್ರು ಕೇಳಬೇಕು ಅಂತ. ಇವತ್ತಿನ ಕಲಿಕೆ ಬೇರೆ ರೀತಿಯೇ ತಗೊಂಡು ಹೋಗ್ತಾ ಇದೆ. ಇವತ್ತು ಎಲ್ಲ ಶಿಕ್ಷಕಿಯರನ್ನು ನಾನು ನೋಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಮಾಡ್ತಿರುವಂಥ ಎಲ್ಲ ಶಿಕ್ಷಕರಿಗೆ ವಿಶೇಷವಾಗಿ ನಾನು ನಿಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಕೂಡ ನಿಮಗೆ ವಿಶೇಷವಾಗಿರುವಂಥ ಗೌರವವನ್ನು ಕೊಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ನಿಮಗೆ ವಿಶೇಷವಾಗಿರುವಂಥ ಗೌರವ, ನಿಮ್ಮ ಸೇವೆಗೆ, ನಿಮ್ಮ ತಪಸ್ಸಿಗೆ, ನಿಮ್ಮ ಹೋರಾಟಕ್ಕೆ, ನೀವು ಇಷ್ಟು ವರ್ಷಗಳ ಕಾಲ ಪರಿತಪಿಸಿರೋದಕ್ಕೆ ನಿಮಗೆ ವಿಶೇಷವಾಗಿರುವಂಥ ಗೌರವ ಈ ದಿನ ಸಿಕ್ಕಿದೆ ಅಂತ ಒಂದು ಮೆಲುಕು ಹಾಕ್ತಾ, ಇವತ್ತು ಜ್ಞಾನ ಅಂಧಕಾರವನ್ನು ತೊಡೆಯುತ್ತೆ. ಜ್ಞಾನ ದೇವತೆಯರು ಪ್ರತಿಯೊಂದು ವಿದ್ಯಾರ್ಥಿಗೆ ಯಾವುದೇ ಒಂದು ಕ್ಷೇತ್ರ ಇವತ್ತು ಪವಿತ್ರತೆಯನ್ನ ಕಾಪಾಡಿಕೊಂಡಿದೆ ಅಂದರೆ ಎಲ್ಲ ಕ್ಷೇತ್ರ ಕೂಡ ಅಪವಿತ್ರತೆ ಆಗ್ತಾ ಇದೆ ಅನ್ನುವಂಥ ನೋವು ನನ್ನಲ್ಲಿದೆ. ಶಿಕ್ಷಣ ಕ್ಷೇತ್ರ ಮಾತ್ರ ಇನ್ನೂ ಪವಿತ್ರತೆಯನ್ನ ಕಾಪಾಡ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಮತ್ತೆ ಬರುವಂತ ಮುಂದಿನ ಭವಿಷ್ಯದ ಪ್ರಜೆಗಳನ್ನ, ಯೋಧರನ್ನ, ರೈತರ ಮಕ್ಕಳನ್ನ ಯಾವ ಹಂತಕ್ಕಾದ್ರೂ ನೀವು ಸಾಧನೆಯ ಗುರಿಯನ್ನ ಮುಟ್ಲಿಕ್ಕೆ ಗುರು ಇರಬೇಕು, ಗುರಿಯ ಮುಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಅಥವಾ ಒಂದು ಗುರಿ ಇರಬೇಕು, ಆ ಗುರಿಯನ್ನ ತಲುಪಿಸ್ಲಿಕ್ಕೆ ಗುರುವಿನ ಆಶೀರ್ವಾದ ಇರಬೇಕು. ಗುರುವಿನ ಆಶೀರ್ವಾದ ಇಲ್ಲದೆ ಇದ್ರೆ ನಾನಾಗ್ಲಿ, ನೀವಾಗ್ಲಿ, ಅಥವಾ ಈ ವೇದಿಕೆಯಲ್ಲಿರೋರಾಗ್ಲಿ ಯಾರೂ ಈ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಗುರುವಿದ್ದಾಗ ಮಾತ್ರ ಈ ಯಶಸ್ಸನ್ನ ನೋಡ್ಲಿಕ್ಕೆ ಆಗುತ್ತೆ. ಇವತ್ತು ವೇದಿಕೆಯಲ್ಲಿ ಯಾರು ನೀವು ಅಭಿನಯಿಸಿದ್ದೀರ ಅವ್ರಿಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿರುವಂಥ ಒಂದು ಈ ಅಭಿನಯ
ಎಷ್ಟು ನನ್ನ ಮನಸ್ಸನ್ನ ಅಂದ್ರೆ ಮನಸ್ಸಿಗೆ ಮುಟ್ಟುವಂತ ಎಷ್ಟೋ ವಿಚಾರಗಳನ್ನ ಮೌಢ್ಯದ ಬಗ್ಗೆ, ಅಂಧಕಾರದ ಬಗ್ಗೆ, ಮತ್ತೆ ಯಾವ ವಿಚಾರದಲ್ಲಿ ಸಂಪ್ರದಾಯ ಅಂತ ಇರ್ಬೋದು, ಮತ್ತೆ ನಾವು ಹಿಂದೆ ಯಾವುದೇ ಒಂದು ಸಡಗರ ಅಂತ ನೋಡ್ಬೇಕಂದ್ರೆ ಯಾರಾದ್ರೂ ಹಾಡಾಡಿದಾಗ ಮಾತ್ರ ಆ ಸಡಗರವನ್ನ ನೋಡ್ತಾ ಇದ್ವಿ. ಜಾನಪದ ಕಲಾವಿದೆಯರು ಕೂಡ ಬಹಳ ಚೆನ್ನಾಗಿ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರಿ. ಹಿಂದೆ ಎಲ್ಲ ಇವಾಗ ಟಿವಿ ನೋಡ್ತೀವಿ, ನಮ್ಗೆ ಎಂಟರ್ಟೈನ್ಮೆಂಟ್ ಅನ್ಸಲ್ಲ. ಮಧ್ಯೆ ಮಧ್ಯೆ ಆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಅದಿಲ್ಲದೆ ಇರೋ ಟೆನ್ಷನ್ ಕೊಡುತ್ತೆ. ನಿಜಾನ ಇಲ್ವಾ? ಎಷ್ಟು ಟೆನ್ಷನ್ ಕೊಡುತ್ತೆ ಅಲ್ವಾ? ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ, ನಮ್ಮನ್ನು ಇರಿಟೇಟ್ ಮಾಡ್ತಾರೆ. ನೀವು ಬೇಕಾದ್ರೆ ನ್ಯೂಸ್ ನೋಡೋದು ಅಥವಾ ಅರ್ಧ ಗಂಟೆ ಕಾಲ 1 ಗಂಟೆ ಕಾಲ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬೇಕು ಅಂತ ಕುತ್ಕೊಳ್ಳಿ, ಆ ಟಿವಿ ಅವ್ರು ನಮ್ಮನ್ನು ಇರಿಟೇಟ್ ಮಾಡ್ತಾರ ಮಾಡಲ್ಲ. ಮತ್ತೆ ನಾವು ಬೇರೆ ಚಾನಲ್ ಆಗ್ತೀವ. ಯಾಕಂದ್ರೆ ನಮ್ಗೆ ಇಷ್ಟ ಇಲ್ಲ ಪದೇ ಪದೇ ಅದನ್ನೇ ಅಡ್ವರ್ಟೈಸ್ಮೆಂಟ್ ನೋಡೋದು. ವಿಧಿ ಇಲ್ಲ, ನ್ಯೂಸ್ ನೋಡ್ಬೇಕು ಅಥವಾ ಯಾವುದೋ ಕಾರ್ಯಕ್ರಮ ನೋಡ್ಬೇಕು ಅದು ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ. ಈ ತರ ನಮ್ಮನ್ನ ಪದೇ ಪದೇ ಯಾವುದೋ ಒಂದು ಮನುಷ್ಯನಲ್ಲ, ಮಾಧ್ಯಮ ಕೂಡ ಶುರುವಾಗಿದೆ ನಮ್ಮ ಮನಸ್ಸನ್ನ ನೆಮ್ಮದಿಗೆಡಿಸುವಂಥದ್ದು. ಬಟ್ ಇವತ್ತಿಂತ ಒಂದು ಬೇಡಿಕೆ ಅಂತ ಸಾಕ್ಷಿ ಆಗಿದೆ ಅಂದ್ರೆ ಎಲ್ಲರಿಗೂ ನಗು ಇತ್ತು, ಎಲ್ಲರ ಮುಖದಲ್ಲೂ ಉತ್ಸಾಹ ಇತ್ತು, ಹಬ್ಬದ ವಾತಾವರಣ ಇತ್ತು. ಯಾವಾಗಲೂ ಬೆಳಗ್ಗೆ 10 ಗಂಟೆಗೆ ಅಂದ್ರೆ 10 ಗಂಟೆಗೆ ಶಾಲೆಯಲ್ಲಿರೋದು, ಮಕ್ಕಳು ಬಂದ್ರ, ಮಕ್ಕಳು ಯಾವ ತರ ಇದ್ದಾರೆ, ಅವ್ರ ಅಟೆನ್ಷನ್ ಯಾವ ತರ ನಾವು ನಮ್ಮ ಕಡೆಗೆ ಎಳೆಯೋದು. ಅಂದ್ರೆ ಅವ್ರ ಮನಸ್ಸು ಎಲ್ಲೆಲ್ಲೋ ಇರುತ್ತೆ, ಎಲ್ಲೆಲ್ಲೋ ಇರುವಂತ ಮನಸ್ಸನ್ನ ನಮ್ಮ ಹತ್ರ ಆಕರ್ಷಣೆ ಮಾಡ್ಬೇಕಂದ್ರೆ ಗುರು ಪ್ರತಿದಿನ ತಪಸ್ ಮಾಡ್ಬೇಕು. ವಿದ್ಯೆಯಲ್ಲಿ, ಆಸಕ್ತಿಯಲ್ಲಿ, ಹೌದಲ್ವಾ? ಇವತ್ತು ಯಾವ ರೀತಿ ಮಕ್ಕಳ ಪಾಠ ಮಾಡ್ಲಿ, ಇವತ್ತು ಯಾವ ಎಕ್ಸಾಂಪಲ್ ಕೊಡ್ಲಿ, ಇವತ್ತು ಯಾವ ರೀತಿ ಮಕ್ಕಳ ಮನಸ್ಸನ್ನ ಗೆಲ್ಲಿ ಅಂತ ಪ್ರತಿದಿನ ಪ್ರಯತ್ನ ಮಾಡ್ತಾ ಇರ್ತೀರ. ಪ್ರಯತ್ನ ಅಲ್ಲ, ತಪಸ್ಸನ್ನ ಮಾಡ್ತಾ ಇರ್ತೀರ. ಅದರಿಂದ ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ ವಿಶೇಷವಾಗಿರುವಂತಹ ಗೌರವನ ಇಟ್ಕೊಂಡು ಬೆಳೆದಿರುವಂಥವಳು. ಎಷ್ಟೋ ಗುರುಗಳ ಹೆಸರನ್ನ ಮರ್ತೋಗಿದ್ದೀನಿ, ಮುಖ ಮಾತ್ರ ಜ್ಞಾಪಕ ಬರುತ್ತೆ. ಅಂದ್ರೆ ನಾನು ಚಿಕ್ಕ ವಯಸ್ಸಾಗಿದ್ದಾಗ ನನ್ನನ್ನು ಪ್ರೇರೇಪಣೆ ಮಾಡ್ತಾ ಇದ್ದಂತ ಅವರ ಮುಖ ಜ್ಞಾಪಕ ಇದೆ, ಹೆಸರೇ ಮರ್ತೋಗಿದೆ. ಆದ್ರೂ ಕೂಡ ಇವತ್ತು ನಾನು ಎಲ್ಲಿದ್ರು ಕೂಡ ನನಗೆ ಅವರು ಮಾರ್ಗದರ್ಶಕರು. ನನ್ನ ದಾರಿಯನ್ನ ಇದೇ ರೀತಿ ನಡೀಬೇಕು, ನಿನ್ಗೆ ಯಾವ್ದಾದ್ರು ಒಂದು ಅವಕಾಶಗಳು ಸಿಕ್ಕಾಗ ನಿನ್ನ ಇತಿಮಿತಿ ಇಷ್ಟೇ ಇರಬೇಕು. ನನ್ನ ತಾಯಿಯಷ್ಟು ನಾನು ಶಿಕ್ಷಕರನ್ನ ಅಭಿನಂದಿಸ್ತೀನಿ, ಗೌರವಿಸ್ತೀನಿ, ಪ್ರೀತಿಸ್ತೀನಿ. ನನ್ನ ತಾಯಿಯನ್ನ ಯಾವ ರೀತಿ ನಾನು ಅಭಿನಂದಿಸ್ತೀನಿ, ನನ್ನ ತಾಯಿಗೆ ಏನ್ ಸಂಸ್ಕಾರ ಇದೆ, ವಿದ್ಯಾವಂತಲೋ ಅಲ್ಲೋ ನನ್ನ ತಾಯಿ ಒಂದು ಸಂಸ್ಕಾರವನ್ನ ಕೊಟ್ಟಿದ್ದಾಳೆ. ಆ ತಾಯಿಗೆ ಎಷ್ಟು ಗೌರವ ಇದೆ, ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ನಾನು ಅಷ್ಟೇ ಗೌರವವನ್ನು ಕೊಡ್ತೀನಿ. ಶಿಕ್ಷಣ ಮಾತ್ರ ಅಂಧಕಾರವನ್ನು ದೂರ ಮಾಡುತ್ತೆ. ಶಿಕ್ಷಣ ಮಾತ್ರ ಸಮಾನತೆ ಮತ್ತೆ ವ್ಯಕ್ತಿ ಗೌರವವನ್ನ, ಪ್ರತಿಯೊಂದು ವ್ಯಕ್ತಿಗೆ ಗೌರವವನ್ನ ಕೊಡುವಂಥದ್ದನ್ನ ಕಲಿಸುತ್ತೆ. ಶಿಕ್ಷಣ ಮಾತ್ರ ಎಲ್ಲ ಷಡ್ಯಂತ್ರಗಳನ್ನ ಮೆಟ್ಟಿ ನಿಲ್ಲುವಂತ ತಾಳ್ಮೆ, ವಿಚಾರವಂತಿಕೆ, ಜ್ಞಾನವನ್ನ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಎಷ್ಟೋ ಸತಿ ಡಾಕ್ಟರ್ ಪ್ರಾಣ ಉಳಿಸ್ಬೇಕು ಅಂತಂದ್ರೆ ದುಡ್ಡು ಕೇಳ್ತಾರೆ. ಒಂದ್ಸತಿ ಯೋಚನೆ ಮಾಡಿದಾಗ ವಿದ್ಯೆಯನ್ನ ಎಲ್ಲೆಲ್ಲಿ ನಾವು ಮಾರಾಟಕ್ಕೆ ಇಟ್ಟಿದೀವಿ ಅಂತ ನೋಡಿದಾಗ ಒಂದು ಡಾಕ್ಟ್ರು ಕೂಡ ಪ್ರಾಣ ಉಳಿಸ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಅವರ ವಿದ್ಯೆಯನ್ನ ಮಾರಾಟಕ್ಕೆ ಇಡ್ತಾರೆ. ಶಿಕ್ಷಣ ಮಾತ್ರ ಇನ್ನ ಅಪವಿತ್ರ ಸ್ಥಾನಕ್ಕೆ ಹೋಗಿಲ್ಲ. ಶಿಕ್ಷಣ ಕೆಲವೊಂದು ಹೋಗಿದಾವೆ, ಕೆಲವೊಂದು ಶಿಕ್ಷಣ ಸಂಸ್ಥೆಗಳು, ಸರ್ಕಾರ ನಡೆಸ್ತಾ ಇರುವಂತ ಶಿಕ್ಷಣ ಇಲಾಖೆ ಇನ್ನೂ ಆ ಪವಿತ್ರತೆಯನ್ನ ಕಾಪಾಡಿಕೊಂಡಿದೆ. ಯಾರು ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢ ವ್ಯವಸ್ಥೆಯಲ್ಲಿರ್ಬೋದು ಮತ್ತೆ ಪ್ರಾಥಮಿಕ ವ್ಯವಸ್ಥೆಯಲ್ಲಿರ್ಬೋದು ಎಲ್ಲೆಲ್ಲಿ ನೀವು ಗುರುತಿಸ್ಕೊಂಡು ನಿಮ್ ಸೇವೆಯನ್ನ ಮಾಡ್ತಾ ಇದ್ದೀರಾ, ಅದು ನಿಮ್ಗೆ ತೃಪ್ತಿ ಕೊಟ್ರೆ ಸಾಕು, ಅದು ದೇವರ ಸೇವೆ ಅನ್ಕೊಂಡೆ ನಾನು ಇವತ್ತು ಅನ್ಕೊಂಡಿದ್ದೀನಿ. ಶಿಕ್ಷಣ ಕ್ಷೇತ್ರದಲ್ಲಿರುವಂತ ನೀವೆಲ್ಲರೂ ಕೂಡ ದೇವರ ಸೇವೆಯನ್ನ ಮಾಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಮುಕ್ತರಾಗಿರುವಂತ ಮಕ್ಕಳು, ಏನೂ ಪ್ರಪಂಚದ ಜ್ಞಾನವನ್ನ ತಿಳ್ಕೊಳ್ದೇ ಇರುವಂತ ಮಕ್ಕಳಿಗೆ ನೀವು ಆ ಪವಿತ್ರತೆಯನ್ನ ಕಲಿಸ್ಕೊಂಡು, ಸಮಾನತೆಯನ್ನ ಕಲಿಸ್ಕೊಂಡು, ಯಾವುದೇ ಧರ್ಮದ ಬಗ್ಗೆ ಗೌರವವನ್ನ ಕಲಿಸ್ಕೊಂಡು ಬರುವಂತ ಕೆಲಸವನ್ನ ಮಾಡಿ. ಯಾವುದೇ ಧರ್ಮ ಆಗಿರ್ಲಿ, ಧರ್ಮ ಯಾವುದೇ ಆಗಿರ್ಲಿ, ಆದ್ರೆ ಧರ್ಮದ ಹಿಂದೆ ಇರೋದು ಸತ್ಯ, ಸಮಾನತೆ, ಗೌರವ, ಯಾವುದೇ ಒಂದು ನಂಬಿಕೆ. ತಾಯಿಯ ಬಗ್ಗೆ ನಂಬಿಕೆ ಮಗುಗೆ ಹೇಗೆ ಬರುತ್ತೆ, ಧರ್ಮದ ಬಗ್ಗೆ ನಂಬಿಕೆ ಇರಬೇಕು, ಆದ್ರೆ ಮೌಢ್ಯದ ಬಗ್ಗೆ ನಂಬಿಕೆ ಇರಬಾರ್ದು. ಧರ್ಮ ಅಂಧಕಾರದನ್ನ ಮೂಡಿಸಬಾರ್ದು, ಅದನ್ನ ನೀವು ಕಲಿಸ್ಬೇಕು. ಧರ್ಮದ ಬಗ್ಗೆ ಗೌರವ ಇರಲಿ, ಪ್ರೀತಿ ಇರಲಿ, ಅಭಿಮಾನ ಇರಲಿ, ಆದ್ರೆ ಅಂಧಕಾರವನ್ನ ತೊಳೆಯುವಂತ ಕೆಲಸ ಶಿಕ್ಷಣದಿಂದ ಮಾತ್ರ ಆಗುತ್ತೆ. ಒಂದೊಂದು ಯುಗದಲ್ಲಿ ಒಂದೊಂದನ್ನ ಕಲಿಯುವಂತ ದೇವರ ಅವತಾರ ರೂಪದಲ್ಲಿ, ದೇವರ ಅವತಾರದಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ.
ನಾನು ಹಿಂದೂ ಆಗಲಿ ಕೃಷ್ಣನ ಸಂದೇಶವನ್ನ ಕೇಳಿ, ನಾನು ಮುಸ್ಲಿಂ ಆಗಲಿ ಕುರಾನ ಸಂದೇಶವನ್ನ ಹೇಳಿ, ನಾನು ಕ್ರಿಶ್ಚಿಯನ್ ಆದ್ರೆ ಯೇಸುವನ ಸಂದೇಶವನ್ನ ಗೌರವದಿಂದ ನೋಡ್ಲಿಕ್ಕೆ, ಮತ್ತೆ ಅನ್ಯ ಧರ್ಮದವರಾದ್ರೆ ಅವರ ಧರ್ಮವನ್ನ ನಾವು ಅದೇ ಧರ್ಮದಿಂದ ಭಕ್ತಿಯಿಂದ ನೋಡುವಂತ ಪ್ರಜ್ಞೆಯನ್ನ ಕಲಿಸುವಂತವರಾದಾಗ ಮಾತ್ರ ಧರ್ಮದ ಬಗ್ಗೆ ಇರುವಂತಹ ಅಂಧಕಾರ ದೂರ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಮುಗ್ಧ ಮಕ್ಕಳಂತಾನೆ ಹೇಳ್ತೀನಿ, ಯಾಕಂದ್ರೆ ಅವ್ರು ಯಾವುದೇ ವಯಸ್ಸಲ್ಲಿದ್ರು ಮಕ್ಕಳನ್ನ ಮನಸ್ಸಿದ್ದಾಗ ಮಾತ್ರ ತಪ್ಪುಗಳನ್ನ ಮಾಡ್ಲಿಕ್ಕೆ ಆಗತ್ತೆ. ಧರ್ಮ ಎಷ್ಟು ಅಂಧಕಾರವನ್ನ ಆವರಿಸ್ತಾ ಇದೆ ಅಂದ್ರೆ ಧರ್ಮದ ಹೆಸರಲ್ಲಿ ತಪ್ಪು ಮಾಡುವಂತ ಮಕ್ಕಳು ಜಾಸ್ತಿ ಆಗಿದ್ದಾರೆ, ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನ ಕತ್ತಲಿಂದ ದೂರ ಮಾಡುವಂತ ಶಿಕ್ಷಣ ಜಾಸ್ತಿ ಆಗ್ಬೇಕು. ಮಾರಲ್ ಎಜುಕೇಶನ್ ಬಗ್ಗೆ ಜಾಸ್ತಿಯನ್ನ ಒತ್ತು ಕೊಡಿ. ಶಿಕ್ಷಣ ಯಾವತ್ತು ವ್ಯಾಪಾರ ಆಗ್ಬಾರ್ದು. ಶಿಕ್ಷಿತರು ಮತ್ತೆ ಶಿಕ್ಷಣ ಏನ್ ಮಾಡುತ್ತೆ ಅಂದ್ರೆ ಶಿಕ್ಷೆಗೆ ಗುರಿಯಾಗೋದನ್ನ ಕಡಿಮೆ ಮಾಡುತ್ತೆ. ಶಿಕ್ಷಣ ಯಾವತ್ತು ಮನುಷ್ಯನನ್ನ ಶಿಕ್ಷೆಗೆ ಗುರು ಆಗುವಂಥದ್ದು, ಅಂದ್ರೆ ಯಾವತ್ತು ನಮ್ಮ ಮೇಲೆ ಆಪಾದನೆ ಕಡಿಮೆ ಆಗುತ್ತೆ, ನಾವು ಶಿಕ್ಷೆಗೆ ಗುರಿ ಆಗಲ್ಲ. ಅದು ಅಂತ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಕಡೆ ಕರ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡಿಸುತ್ತೆ. ಅಟ್ಲೀಸ್ಟ್ ಶಿಕ್ಷಣ ನಮ್ಗೆ ಯಾರಿಗೂ ಸಹಾಯ ಮಾಡದೆ ಹೋದ್ರು ಕೂಡ ನಾವೊಬ್ಬರ ಮೇಲೆ ಹೊರೆಯಾಗಿ ನಿಲ್ಲುವಂತ ಜೀವನ ಅಂತ ಕೊಡಲ್ಲ ಶಿಕ್ಷಣ. ಆ ತಿಳುವಳಿಕೆಯನ್ನ ಅದು ಕೊಡುತ್ತೆ. ನಮ್ಮ ಜೀವನವನ್ನ ನಾವು ಹೇಗ್ ಮಾಡ್ಬೇಕು, ನನ್ನ ಅನ್ನವನ್ನ ಹೇಗೆ ದುಡಿದು ನಾನು ತಿನ್ಬೇಕು. ರೈತ ಕೂಡ ಇಡೀ ದೇಶದ ಅನ್ನದಾತ ಅಂತ ಕರೀತಾರೆ. ಇಡೀ ದೇಶವನ್ನ ಕಾಯುವಂತ ಯೋಧನ ಭಾರತ ಮಾತೆಯ ಹೆಮ್ಮೆ ಪುತ್ರರು ಅಂತ ಕರೀತಾರೆ, ಹೌದಲ್ವಾ? ಜ್ಞಾನ ದೇವತೆಯಲ್ಲಿ ವಿದ್ಯೆಯನ್ನ ದಾನ ಪಡೆದಿರುವಂತವ್ರು ಏನಾಗ್ಬೇಕು? ಜ್ಞಾನ ದೇವತೆ ಹತ್ರ ವಿದ್ಯೆಯನ್ನ ದಾನ ಪಡೆದಿರೋರು ಸಮಾಜವನ್ನ ರಕ್ಷಣೆ ಮಾಡುವಂತವ್ರು ಆಗ್ಬೇಕು. ಅಂತ ಮಟ್ಟಕ್ಕೆ ನೀವು ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ, ಮುಂದಿನ ಭವಿಷ್ಯನ ಸತ್ಪ್ರಜೆಯನ್ನ ನಿರ್ಮಾಣ ಮಾಡುವಂತ ಜ್ಞಾನ ದೇವತೆಯರು ನೀವು. ನಿಮಗೆ ನನ್ನ ಮನಸ್ಸಿನಿಂದ ತುಂಬ ಮನಸ್ಸಿನಿಂದ ನಿಮಗೆಲ್ಲರಿಗೂ ಕೂಡ ಕೋಟಿ ನಮನಗಳು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. ಬಹಳ ಮನಸ್ಸಿಗೆ ಸಮಾಧಾನವನ್ನು ತರುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ. ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಭಾಷಣವನ್ನ ಕಡಿಮೆ ಮಾಡಿ ನಿಮ್ಮಿಂದ ಕೆಲವೊಂದು ಕಾರ್ಯಕ್ರಮಗಳ ಮೆಸೇಜ್ ಏನಿದೆ ಅಂದ್ರೆ ವಿಚಾರವಂತಿಕೆ ಏನಿದೆ, ತಿಳುವಳಿಕೆ ಏನಿದೆ ಅದರಿಂದ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಅದಾದ್ಮೇಲೆ ಇನ್ನೊಂದು ಚಿಕ್ಕ ವಿಚಾರ, ರಾಜಕಾರಣ ಶಿಕ್ಷಕರಲ್ಲಿ ಬರಬಾರ್ದು. ರಾಜಕಾರಣ ಕಲಿಸಿ, ಆದ್ರೆ ಶಿಕ್ಷಣ ರಾಜಕಾರಣ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾನು ನಿಮ್ಮನ್ನ ಈಗೂ ಗೌರವಿಸ್ತೀನಿ, ಮುಂದೆ ಕೂಡ ಗೌರವಿಸ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು. ಈ ಕಾರ್ಯಕ್ರಮದ ಭಾಗವಾಗಿರುವಂತ ಎಲ್ಲರಿಗೂ ಕೂಡ ಇವತ್ತು ಹಸಿವು ಆಗ್ಲಿಲ್ಲ, ಖಂಡಿತ ಹಸಿವು ಆಗ್ಲಿಲ್ಲ. ನಮ್ಮ ಹಸಿವನ್ನ ನೀವು ಕಾರ್ಯಕ್ರಮಗಳಿಂದ ಉತ್ತಮವಾಗಿರುವಂತ ಸಂದೇಶದಿಂದ ನಿಮ್ಮ ಸಡಗರ, ನೀವು ಕೊಟ್ಟಂತ ವೈಭವವಾಗಿರುವಂತ ಕಾರ್ಯಕ್ರಮಗಳು, ನಿಮ್ಮನ್ನ ನೋಡ್ಲಿಕ್ಕೆ ಇವತ್ತು ಬಹಳ ಖುಷಿಯಾಗಿದ್ದೀರಾ, ವಿಶೇಷವಾಗಿದ್ದೀರಾ. ಹಬ್ಬದ ವಾತಾವರಣನ ಈ ಜಾಗದಲ್ಲಿ, ಈ ನೆಲದಲ್ಲಿ ತುಂಬಿದ್ದೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿ ನನ್ನ ನಮಸ್ಕರಿಸ್ತಾ ನನ್ನ ಪ್ರಣಾಮಗಳು, ನನ್ನ ಭಕ್ತಿಪೂರ್ವಕವಾಗಿರುವಂತ ಪ್ರಣಾಮಗಳು ಎಲ್ಲ ಶಿಕ್ಷಕಿಯರಿಗೆ, ಶಿಕ್ಷಕರಿಗೆ. ವಿನೋದ್ ಬಾಬು ಅವರು ಬರೀ ಶಿಕ್ಷಕರಿಗೆ ಮಾತ್ರ ಆತ್ಮೀಯರಾಗಿರಲಿಲ್ಲ, ನಮ್ಮೆಲ್ಲರಿಗೂ ಕೂಡ ಎಷ್ಟೊಂದು ಜನರ ಜೊತೆ ಒಡನಾಟ ಇಟ್ಕೊಂಡಿದ್ರು. ಆತ್ಮೀಯತೆ ಹೇಗಿತ್ತಂದ್ರೆ ಎಲ್ಲರೂ ಬಾಯಿ ತುಂಬ ಅಕ್ಕ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ದಿದ್ದು. ಎಲ್ಲ ನಿಮ್ಮ ಶಿಕ್ಷಕಿಯರು ಅಷ್ಟೇ ಅಕ್ಕ ಅನ್ಕೊಂಡೆ ಎಲ್ಲ ಜಾತಿಯಲ್ಲೂ. ನಮಗೆ ಈ ಪರಿಸ್ಥಿತಿ ಆ ಕುಟುಂಬಕ್ಕೆ, ಆ ಹೆಣ್ಮಗುಗೆ, ನಾವು ಕೂಡ ಒಂದು ಕುಟುಂಬದ ಒಂದು ಸದಸ್ಯರನ್ನ ಕಳ್ಕೊಳ್ಳೋ ಅಷ್ಟು ನೋವು ನನಗೆ ಆ ಹೆಣ್ಮಗುನ ನೋಡಿದಾಗ ಆಗತ್ತೆ. ವಿನೋದ್ ಬಾಬು ಅವ್ರ ಬಗ್ಗೆ ಗೌರವ ಇದೆ. ಗುರುಭವನದ ಬಗ್ಗೆ ಬಹಳ ಸತಿ ಬರ್ತಾ ಇದ್ರು, ಏನಾದ್ರೂ ಮಾಡಿ ಅಕ್ಕ ಗುರುಭವನನ ಒಂದು ರೂಪಕ್ಕೆ ತರಬೇಕು ಅನ್ನುವಂಥ ವಿಚಾರದಲ್ಲಿ ಅವ್ರ ಪರಿಶ್ರಮ ಜಾಸ್ತಿ ಇದೆ. ಗುರುಭವನನ ಇವತ್ತು ಹಂತಕ್ಕೆ ತಂದಿದ್ದೀವಿ, ಇನ್ನೂ ಅದರ ಕೆಲಸಗಳು ಇನ್ನೂ ಕೂಡ ಬಾಕಿ ಇದೆ. ಬರುವಂತ ದಿನಗಳಲ್ಲಿ ಅವ್ರ ಹೆಸರು ಉಳಿಸ್ಕೊಳ್ಳಿಕ್ಕೆ, ಅವರ ಮಾತನ್ನ ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಗುರುಭವನಕ್ಕೆ ಏನೇ ಖರ್ಚಿದ್ರು ಕೂಡ ಜವಾಬ್ದಾರಿ ತಗೊಂಡು ಅದೆಷ್ಟೇ ಖರ್ಚಾದ್ರೂ ಕೂಡ ಅದನ್ನ ನಾನು ಜವಾಬ್ದಾರಿಯಿಂದ ನನ್ನ ಅನುದಾನ ಅಂದ್ರೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಏನು ಅನುದಾನ ಬರುತ್ತೆ ಅದು ಇನ್ನೆಷ್ಟು ಅನುದಾನ ಕೊಟ್ಟು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅದನ್ನ ಖಂಡಿತ ಮಾಡ್ತೀನಿ.
ಈ ದಿನ ಈ ತಾಯಿಯನ್ನ ಈ ವೇದಿಕೆಯಲ್ಲಿ ಅವರ ಪರವಾಗಿ ಅಂದ್ರೆ ಅವರ ನೆನಪಾಗಿ ನಾನು ಗೌರವಿಸ್ಬೇಕು ಅಂತ ನಾನು ಅವರ ನೆನಪಾಗಿ ಅಕ್ಕ 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 ಯಾವಾಗಲೂ ಅಂತ ಇದ್ದಿದ್ದು ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಇಷ್ಟು ಬೇಗ ಕಳ್ಕೊತೀವಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಪರಿಸ್ಥಿತಿಯನ್ನ ನಾವಿವತ್ತು ಆ ಕುಟುಂಬದಲ್ಲಿ ಏನೇ ಆದ್ರೂ ಕೂಡ ನಾನೆಲ್ಲ ಅವ್ರ ಜೊತೆ ನಮ್ಮ ಆಶೀರ್ವಾದ, ನಮ್ಮ ಒಳ್ಳೆಯ ಮನಸ್ಸಿನ ಒಂದು ಅವ್ರ ಬಗ್ಗೆ ಇರುವಂತ ಒಂದು ಗೌರವ, ಸಮರ್ಪಣೆ ಭಾವ, ಅದನ್ನ ನಾವು ಸದಾ ಕಾಲ ಕಾಪಾಡ್ತೀವಿ. ಇವತ್ತು ವೇದಿಕೆಯಲ್ಲಿ ಹೇಳ್ತಾ ಇರುವಂತದ್ದಲ್ಲ, ಇದರ ನಂತರ ದಿನಗಳಲ್ಲೂ ಕೂಡ ಕುಟುಂಬದ ಜೊತೆ ನಾವು ನಿಲ್ತೀವಿ ಅನ್ನುವಂಥ ಮನಸ್ಸು ನನಗಿದೆ. ನಿಲ್ತೀವಿ ಕೂಡ ಮುಂದೆ ಭವಿಷ್ಯದಲ್ಲೂ ಕೂಡ ಅವ್ರಿಲ್ಲ ಅಂತ ನನ್ನ ಜವಾಬ್ದಾರಿನ, ನನ್ನ ಕರ್ತವ್ಯನ ಮೈಮರಿಯಲ್ಲ. ಖಂಡಿತವಾಗೂ ಆ ಹೆಣ್ಮಗು ಜೊತೆ ನಾನು ಖಂಡಿತ ನಿಲ್ತೀನಿ, ಸದಾಕಾಲ ಅವರ ಕಷ್ಟ ಸುಖದಲ್ಲಿ ನಾನು ಇರ್ತೀನಿ ಅಂತ ನಾನು ಇವತ್ತು ಹೇಳ್ತೀನಿ. ಹಳ್ಬಾರ್ದು, ಏನು ಅವಕಾಶ ಇದ್ರೆ ನಿಮ್ಗೆ ಖಂಡಿತವಾಗಿ ನ್ಯಾಯನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಗೌರವ ಇದೆ ನಿಮ್ಮ ಕುಟುಂಬದ ಬಗ್ಗೆ, ವಿನೋದ್ ಬಾಬು ಅವ್ರ ಬಗ್ಗೆ ಬಹಳ ಗೌರವ ಇದೆ, ನಿಮ್ಮ ಬಗ್ಗೆ ಕೂಡ ನನಗೆ ಬಹಳ ಗೌರವ ಇದೆ ಅಂತ ಹೇಳಿಕೆ ವೇದಿಕೆ ಮುಖಾಂತರ ತಿಳಿಸ್ತೀನಿ. ಎಲ್ಲ ನಾನೇ ಅಲ್ಲ, ಎಲ್ಲ ಶಿಕ್ಷಕಿಯರು ಕೂಡ ನಿಮ್ ಪರವಾಗಿದ್ದಾರೆ. ನಿಮಗೆ ಅವರ ಎಲ್ಲ ಮನಸ್ಸಿನಿಂದ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಿಮಗೆ ನಿಮ್ಮ ಕುಟುಂಬದವರಿಗೆ ನಿಮ್ಗೆ ಅವ್ರ ಬ್ಲೆಸ್ಸಿಂಗ್ಸ್ ಇರುತ್ತೆ. ಸದಾಕಾಲ ನಾವು ರಕ್ಷಣೆ ಆಗಿ ನಿಮ್ಗೆ ನಿಲ್ತೀವಿ. ನಾವು ತಂಡ ತಮ್ಮನೆ ಕಳ್ಕೊಂಡಿದ್ದೀವಿ ಅನ್ನೋ ನೋವು ಎಲ್ಲ ಹೆಣ್ಮಕ್ಳಲ್ಲೂ, ಎಲ್ಲ ಶಿಕ್ಷಕಿಯರಲ್ಲೂ ಆ ನೋವಿದೆ. ಶಿಕ್ಷಕರಲ್ಲೂ ಕೂಡ ಆ ನೋವಿದೆ. ಒಳ್ಳೆಯ ಸ್ನೇಹಿತರಾಗಿ ಸಂಘಟನೆಯಲ್ಲಿಯೂ ಎಲ್ಲರನ್ನು ಮನಸ್ಸು ತುಂಬ ಮಾತಾಡಿ, ಬಿಚ್ಚು ಮನಸ್ಸಿನಿಂದ ಮಾತಾಡಿ ಎಲ್ಲರನ್ನು ಒಗ್ಗೂಡಿಸುವಂತ ಕಲೆ ಅವರಲ್ಲಿ ಇತ್ತು ಅಂತ ಹೇಳ್ತಾ ಅವರನ್ನ ಈ ದಿನ ನೆನೆಸ್ತಾ 2 ನಿಮಿಷ ಮೌನವನ್ನು ಆಚರಣೆ ಮಾಡೋದು ಅವರಿಗೋಸ್ಕರ. ನಮ್ಮ ಅದು ನಮ್ಮ ವಿನೋದ್ ಬಾಬು ಸರ್ ಮಾತ್ರ. ಸೊ ಅಂತ ಒಂದು ನಾಯಕರಿಗೆ ಇವತ್ತು ನಾವೆಲ್ಲರೂ ಕೂಡ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಈಗಾಗಲೇ ನಾವು ಬಹಳಷ್ಟು ಕಾರ್ಯಕ್ರಮ, 2-3 ಕಾರ್ಯಕ್ರಮಗಳನ್ನ ಮಾಡಿದೀವಿ ಅವ್ರಿಗೋಸ್ಕರನೇ. ಸೊ ಇದು ಕೂಡ ಮುಂದುವರಿಯಲಿ ಅಂತ ಈ ಸಂದರ್ಭ ಹೇಳ್ತಾ ದಯವಿಟ್ಟು ಎಲ್ಲರೂ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಬಹಳಷ್ಟು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕರಾಗಿ ನಮ್ಮೊಟ್ಟಿಗೆ